ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನೀವು ಒಂದು ಫುಡ್ ಲೈಸೆನ್ಸ್ ಅಪ್ಲೈ ಮಾಡ್ತೀರಾ. ಜನರಲ್ ರಿಜಿಸ್ಟ್ರೇಷನ್ ಒಂದು ಸ್ಟಾಲ್ಗೆ, ಓಕೆ, ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಸ್ಟಾಲ್ಸ್ ಇಲ್ಲ ಗಾಡಿಯಲ್ಲಿ ಸೇಲ್ ಮಾಡ್ತಾರೆ ನೋಡಿ, ಅದಕ್ಕೆ ಹೇಗೆ ನೀವು ಲೈಸೆನ್ಸ್ ಅಪ್ಲೈ ಮಾಡ್ತೀರಾ. ಸೊ ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾನು ಹೇಳ್ತೀನಿ ನೋಡಿ. FSSI ಜನರಲ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಫಸ್ಟ್ ಬೇಕು ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಎಲೆಕ್ಟ್ರಿಸಿಟಿ ಬಿಲ್. ಎಲ್ಲಿಂದ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಇವಾಗ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇರೋದು, ಫುಟ್ಪಾತ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ, ನೀವು ಒಂದು ಸ್ಟಾಲ್ ಹಾಕಿ ಅಂದ್ರೆ ಅಲ್ಲಿಂದ ಎಲೆಕ್ಟ್ರಿಸಿಟಿ ಬಿಲ್ ಅಂತೂ ಇರಲ್ಲ. ಸೊ ನೀವೇನ್ ಮಾಡಬೇಕು, ನಿಮ್ ಮನೆಯದೇ ಅಡ್ರೆಸ್ ಪ್ರೂಫ್ ಕೊಡ್ಬೋದು. ಸೊ ಮನೆಯದು ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು, ಇಲ್ಲಾಂದ್ರೆ ರೆಂಟ್ ಅಗ್ರಿಮೆಂಟ್ ಕೊಡ್ಬೋದು. ಅದಾದ್ಮೇಲೆ ಒಂದು ಇಮೇಲ್ ID ಬೇಕು, ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕು, ಮತ್ತೆ ಬಿಸ್ನೆಸ್ ನೇಮ್. ಸೊ ನಾವು ಯಾವಾಗ್ಲೂ ಅಷ್ಟೇ ಪ್ರಿಫರ್ ಮಾಡೋದು ನೋಡಿ, ಒಂದು ಸಜೆಷನ್ ನಮ್ದು, ನಿಮ್ಮಿಂದ ನೀವು ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸಮ್ ರೂಲ್ಸ್ ರೆಗ್ಯುಲೇಷನ್ಸ್ ಇರತ್ತೆ, ಮತ್ತೆ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರತ್ತೆ. ಸೊ ಅದಕ್ಕೆ ನಾವು ಬೆಟರ್ ಏನ್ ಹೇಳ್ತೀವಿ, ಒಂದು ಪ್ರೊಫೆಷನಲ್ ಹತ್ರ ಮಾಡಿಸಿ ಬೆಟರ್. ಓಕೆ, ನೀವೇನಾದ್ರೂ ಮಾಡಿಸ್ಬೇಕಂದ್ರೆ ನಾನು ನಂಬರ್ ಕೊಟ್ಟಿದ್ದೀನಿ, ಅದು ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಏನಾದ್ರೂ ಬೇಕಾಗಿದ್ರೆ ಫುಡ್ ಲೈಸೆನ್ಸ್ ಎಲ್ಲ ನಿಮ್ಗೆ, ಫುಡ್ ಲೈಸೆನ್ಸ್, GST ರಿಜಿಸ್ಟ್ರೇಷನ್, ಮಂತ್ಲಿ ಫೈಲಿಂಗ್, ಉದ್ಯಮ ರಿಜಿಸ್ಟ್ರೇಷನ್ ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ರಿಜಿಸ್ಟ್ರೇಷನ್ ಮಾಡಬೇಕು, ನೀವು ಅಲ್ಲಿಂದ ಮಾಡಿಸ್ಕೊಬಹುದು. foscos.fasai.gov.in ಇದೊಂದು ವೆಬ್ಸೈಟ್ ಇದೆ. ಓಕೆ, ಇದು ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಇವಾಗ ಈ ನ್ಯೂ ಅಪ್ಲಿಕೇಶನ್ ಫಾರ್ ನ್ಯೂ ಲೈಸೆನ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು. ಜನರಲ್ ಗೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ಸ್ಟೇಟ್. ಸೊ ನಾವು ಹೋಗ್ತೀವಿ ಕರ್ನಾಟಕ ಸ್ಟೇಟ್ ಅಲ್ಲಿ. ನೀವು ಬೇರೆ ಸ್ಟೇಟ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಅದು ಸೆಲೆಕ್ಟ್ ಮಾಡ್ಬೋದು. ಕರ್ನಾಟಕ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರ್ತೀರಾ ಸ್ವಲ್ಪ, ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇದೆ, ಟ್ರೇಡರ್, ರಿಟೇಲರ್, ಫುಡ್ ಸರ್ವಿಸಸ್, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್, ಹೆಡ್ ಆಫೀಸ್, ಈ ತರ ಇದೆ. ಇಲ್ಲಿ ಇವಾಗ ನಮಗ್ ಬೇಕಾಗಿರೋದು ಫುಡ್ ಸರ್ವಿಸಸ್. ಫುಡ್ ಸರ್ವಿಸಸ್ ಅಲ್ಲಿ ಸೊ ಇಲ್ಲಿ ನಾವು ಹೋಗ್ತೀವಿ ನೋಡಿ, ಫುಡ್ ವೆಂಡಿಂಗ್ ಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಹೋದ್ರೆ ನೀವು ನೋಡಿ, ಇಲ್ಲಿ ನೋಡ್ಬೋದು ಇವಾಗೆಲ್ಲ ಹೋಮ್ ಬೇಸ್ಡ್ ಕ್ಯಾಂಟೀನ್ಸ್, ಡಬ್ಬಾವಾಲಾಸ್ ನೋಡಿ, ಇದರಲ್ಲಿ ಇದು ಮಾಡ್ಬೋದು. ಇಲ್ಲ ಪರ್ಮನೆಂಟ್ ಟೆಂಪರರಿ ಸ್ಟಾಲ್ ಹೋಲ್ಡರ್, ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು, ಇಲ್ಲ ಬೂತ್, ಕಂಪಾರ್ಟ್ಮೆಂಟ್, ಸ್ಮಾಲ್ ಕವರ್ಡ್ ಏರಿಯಾ ಬಿಂಗ್ ಯೂಸ್ಡ್ ಫಾರ್ ಪ್ರಿಪರೇಷನ್ಸ್, ಇಲ್ಲ ಸೇಲ್ಸ್. ನೀವು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ ನೀವು ಒಂದು ಸ್ಟಾಲ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಕ್ಯಾಟಗರಿ ಸೆಲೆಕ್ಟ್ ಮಾಡಬಹುದು ನೀವು. ಸೊ ಇಲ್ಲಿ ಎರಡಿದೆ, ಒಂದು ಟರ್ನ್ ಓವರ್ ಮೋರ್ ದೆನ್ 12 lakhs, ಅದಂದ್ರೆ ನೀವು ಸ್ಟೇಟ್ ಲೈಸೆನ್ಸ್ ಅಪ್ಲೈ ಮಾಡಬೇಕು. ಸೊ ಇವಾಗ ನಾವು ಮಾಡ್ತಾ ಇರೋದು ಟರ್ನ್ ಓವರ್ ಬಿಲೋ 10 lakh 12 lakh. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ನಾವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾ ಇರೋದು ಟರ್ನ್ ಓವರ್ ಅಪ್ ಟು 12 lakh. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಅದಾದ್ಮೇಲೆ ಕೆಳಗಡೆ ಹೋಗ್ತೀರಾ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಬಂತು ನೋಡಿ, ಕೈಂಡ್ ಆಫ್ ಬಿಸ್ನೆಸ್, ಫುಡ್ ಸರ್ವಿಸಸ್, ಫುಡ್ ವೆಂಡಿಂಗ್ ಸ್ಟಾಬ್ಲಿಷ್ಮೆಂಟ್, ಲೈಸೆನ್ಸ್ ಕ್ಯಾಟಗರಿ, ರಿಜಿಸ್ಟ್ರೇಷನ್. ಇಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಇವಾಗ ನಿಮ್ದು ಕಂಪ್ಲೀಟ್ ಫಾರ್ಮ್ ಎ ಓಪನ್ ಆಯ್ತು. ಸೊ ನೋಡಿ, ಇಲ್ಲಿ ನೇಮ್ ಆಫ್ ಅಪ್ಲಿಕೆಂಟ್, ಯಾರು ಅಪ್ಲೈ ಮಾಡ್ತಾ, ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದೀರ ನೀವು, ಅವ್ರದ್ದು ಹೆಸರು ಹಾಕ್ಬೋದು, ಇಲ್ಲ ಕಂಪನಿ ಹೆಸರು ಹಾಕ್ಬೋದು. ಓಕೆ, ಮತ್ತೆ ಇಲ್ಲಿ ಡೆಸಿಗ್ನೇಷನ್ ಸೆಲೆಕ್ಟ್ ಮಾಡಬೇಕು. ಇಂಡಿವಿಜುವಲ್ ಇದ್ದೀರಾ, ಇಲ್ಲ ಪಾರ್ಟ್ನರ್ಶಿಪ್ ಇದು, ಇಲ್ಲ ಪ್ರಾಪರೇಟರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಇದೆಯಾ, ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಮ್ದಿರೋದು ಇಂಡಿವಿಜುವಲ್, ಇವರು ಒಬ್ಬರೇ ಮಾಡ್ತಾ ಇರೋದು, ಏನೋ ಅವ್ರದ್ದು ದೊಡ್ಡ ಬಿಸ್ನೆಸ್ ಏನಿಲ್ಲ, ಸ್ಟಾಲ್ ಮಾಡ್ತಾ ಇರೋದು. ಸೊ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಬೋದು, ನೀವು ಪ್ರಾಪರೇಟರು ಸೆಲೆಕ್ಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸೊ ಆಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ಹಾಕ್ಬೇಕು, ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕು, ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು. ನೀವು ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ಸೊ ಇಲ್ಲಿ ನಾನು ಪ್ಯಾನ್ ಕಾರ್ಡ್ ನಂಬರ್ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ ಸೈಡ್ ಅಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ನೀವು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು. ಸೊ ನಿಮ್ದು ಕಂಪನಿ ಪ್ಯಾನ್ ಕಾರ್ಡ್ ಹಾಕಿದ್ರೆ ನೀವು ಕಂಪನಿ ಪ್ಯಾನ್ ಕಾರ್ಡ್ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ನಮ್ದು ಸ್ವಂತ ಪ್ಯಾನ್ ಕಾರ್ಡ್ ಹಾಕ್ತಾ ಇದ್ರೆ ನೀವು ಸ್ವಂತ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಪ್ಯಾನ್ ಹೋಲ್ಡರ್ ನೇಮ್, ಪ್ಯಾನ್ ಕಾರ್ಡ್ ಮೇಲೆ ಏನಿದೆ ಹೆಸರು ಅದು ನೀವು ಇಲ್ಲಿ ಟೈಪ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಪ್ಯಾನ್ ಹೋಲ್ಡರ್ ಡೇಟ್ ಆಫ್ ಬರ್ತ್ ಏನಿದೆ ಪ್ಯಾನ್ ಕಾರ್ಡ್ ಮೇಲೆ ಅದು ಟೈಪ್ ಮಾಡಬೇಕು. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಯಾನ್ ಡೀಟೇಲ್ಸ್ ಹ್ಯಾಸ್ ಬಿನ್ ವೆರಿಫೈಡ್. ಸೊ ಈ ತರ ಬರುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ. ಸೊ ಅದಾದ್ಮೇಲೆ ನೀವು ಇಲ್ಲಿ ಕೈಂಡ್ ಆಫ್ ಬಿಸ್ನೆಸ್ಗೆ ಹೋಗ್ತೀರಾ. ಕೈಂಡ್ ಆಫ್ ಬಿಸ್ನೆಸ್ ಅಲ್ಲಿ ನೀವು ಇಲ್ಲಿ ಫುಲ್ ಅಡ್ರೆಸ್ ಕೊಡ್ತೀರಾ ನಿಮ್ದು ಬಿಸ್ನೆಸ್. ಸೊ ಇಲ್ಲಿ ಫುಲ್ ಅಡ್ರೆಸ್ ಕೊಡ್ತೀರಾ. ಅದಾದ್ಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ. ಡಿಸ್ಟ್ರಿಕ್ಟ್ ಆದ್ಮೇಲೆ ನೀವು ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ವಿಲೇಜ್ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಇಲ್ಲಿ ಪಿನ್ ಕೋಡ್ ಹಾಕ್ತೀರಾ, ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಹಾಕ್ತೀರಾ.
ಎಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೊರೆಸ್ಪಾಂಡೆನ್ಸ್ ಅಡ್ರೆಸ್ ನಿಮ್ದು ಇಲ್ಲಿ ಬಂದ್ಬಿಡುತ್ತೆ. ಸೇಮ್ ಅಡ್ರೆಸ್ ಇದ್ರೆ ಸೇಮ್ ಅಡ್ರೆಸ್ ನೀವು ಇಲ್ಲಿ ಬಂದ್ಬಿಡುತ್ತೆ. ಅದಾದ್ಮೇಲೆ ನೀವು ಕೆಳಗಡೆ ಹೋಗ್ತೀರಾ, ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಹಾಕ್ತೀರಾ, ಇಮೇಲ್ ಐ ಡಿ ಹಾಕ್ತೀರಾ, ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಅಲ್ಲಿ ನಿಮ್ಗೆ ಯಾರ ಹೆಸರು ಕೊಡಬೇಕು, ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದೀರೋ ಅವ್ರದ್ದು ಹೆಸರು ಕೊಡ್ತೀರಾ ಇಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಎಷ್ಟು ವರ್ಷಕ್ಕೆ ನಿಮ್ಗೆ ಲೈಸೆನ್ಸ್ ಬೇಕು. ಸೊ ಫಸ್ಟ್ 1 ಇಯರ್ದು ಜನರಲ್ ರಿಜಿಸ್ಟ್ರೇಷನ್ ತಗೊಳ್ಳಿ. ಯಾಕಂದ್ರೆ 12 ಲ್ಯಾಕ್ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ನೀವು 1 ವರ್ಷದಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಫಸ್ಟ್ 1 ಇಯರ್ದು ಮಾಡಿಸಿ. ನಿಮ್ದು 12 ಲ್ಯಾಕ್ ಕ್ರಾಸ್ ಆಗ್ತಾ ಇದೆ ಅಂದ್ರೆ ಆ ಟೈಮಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ ತಗೊಬೇಕು. ಸೊ 1 ಲಕ್ಷಕ್ಕಿಂತ ಕಮ್ಮಿನೇ ಆಗ್ತಾ ಇದೆ ಟರ್ನ್ ಓವರ್ ಅಂದ್ರೆ ನೀವು ಇದಕ್ಕೆ 5 ವರ್ಷವರೆಗೂ ರಿನ್ಯೂವಲ್ ಮಾಡಬಹುದು ನೆಕ್ಸ್ಟ್ ಇಯರ್. ಸೊ 1 ಇಯರ್ದು ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಿಮ್ದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಬೇಕು, ಯಾವ ಫುಡ್ ಐಟಮ್ ನೀವು ಮಾಡ್ತಾ ಇರೋದು. ಸೊ ನೋಡಿ, ನಮ್ದು ಮಾಡ್ತಾ ಇರೋದು ಪ್ರಿಪೇರ್ಡ್ ಫುಡ್ ಒಂದು, ಇದಕ್ಕೆ ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ ಅಂಡ್ ಆಡ್. ತಿರ್ಗಾ ಒಂದು ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿ ಇಂಡಿಯನ್ ಸ್ವೀಟ್ಸ್ ಅಂಡ್ ಇಂಡಿಯನ್ ಸ್ನಾಕ್ಸ್ ಅಂಡ್ ಇದೊಂದು ಆಡ್ ಮಾಡೋಣ. ಮತ್ತೆ ನಿಮ್ದು ಎಗ್ ಪ್ರಾಡಕ್ಟ್ಸ್ ಇದೆ, ಇಲ್ಲ ಮೀಟ್ ಪ್ರಾಡಕ್ಟ್ಸ್ ಇದೆ, ಚಿಕನ್ ಪ್ರಾಡಕ್ಟ್ಸ್ ಇದೆ ಅಂದ್ರೂ ನಿಮ್ದು ನಾನ್ ವೆಜ್ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಸೊ ನಮ್ದು ಯಾವುದು ಇಲ್ಲ ಅದು. ಸೊ ಇಷ್ಟೇ ಆ್ಯಡ್ ಮಾಡ್ತೀವಿ ನಾವು. ಆಮೇಲೆ ಕೆಳಗಡೆ ಹೋಗೋಣ. ಇಲ್ಲಿ ಏನು ಫಿಲ್ ಮಾಡೋದು ಬೇಡ ನೀವು. ಇಲ್ಲಿ ನೀವು ಏನಾದರೂ ನಿಮ್ದು ಸ್ಟಾರ್ಟಿಂಗ್ ಡೇಟ್ ಹಾಕಂಗಿದ್ರೆ ನೀವು ಹಾಕ್ಬೋದು, ಮ್ಯಾಂಡೇಟರಿ ಇಲ್ಲ. ಇಲ್ಲಿ ನೀವು ಸೋರ್ಸ್ ಆಫ್ ವಾಟರ್ ಸಪ್ಲೈ ಹಾಕಬೇಕು. ಪಬ್ಲಿಕ್ ಇದೆಯಾ, ಪ್ರೈವೇಟ್ ಇದೆಯಾ, ಹೆಂಗಿದೆ ಅದು ನೀವು ಹಾಕಬೇಕು. ಇಲ್ಲಿ ಪ್ರೈವೇಟ್ ಇರೋದು, ಸೊ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ವೆದರ್ ಎನಿ ಎಲೆಕ್ಟ್ರಿಸಿಟಿ ಪವರ್ ಯೂಸ್ಡ್, ಏನಾದರೂ ನೀವು ಕರೆಂಟ್ ಯೂಸ್ ಮಾಡ್ತಾ ಇದ್ರೆ ಅದು ಎಷ್ಟು ಯೂಸ್ ಮಾಡ್ತೀರಾ, 1 HP 2 HP ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ, ಪವರ್ ಲೋಡ್ ಕೆಪಾಸಿಟಿ ಅದು ನೀವು ಇಲ್ಲಿ ಹಾಕ್ಬೋದು ಯೂಸ್ ಮಾಡ್ತಾ ಇದ್ರೆ. ಇಲ್ಲಾಂದ್ರೆ ನೋ ಅಂತ ಹಾಕ್ಬಿಟ್ಟು 7 ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ. ಸೊ ಆಮೇಲೆ ನಿಮ್ದು ಲೊಕೇಶನ್ ಸೆಲೆಕ್ಟ್ ಮಾಡಕ್ ಬರುತ್ತೆ ಇಲ್ಲಿ. ಸೊ ನೋಡಿ, ಸೆಟ್ ಪ್ರೆಮೈಸ್ ಲೊಕೇಶನ್. ಓಕೆ, ಸೊ ಇಲ್ಲಿ ನೀವು ನಿಮ್ದು ಲೊಕೇಶನ್ ನೋಡಬೇಕು ಕರೆಕ್ಟ್ ಆಗಿದೆಯಾ ಅಂತ. ಸೊ ನೀವಿಲ್ಲಿ ಈ ಕಡೆ ಆ ಕಡೆ ಹೋಗ್ಬಿಟ್ಟು ನೋಡ್ಬೋದು. ಓಕೆ, ನಿಮಗೆ ಸೆಲೆಕ್ಟ್ ಮಾಡ್ಕೊಬೋದು, ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಬೋದು ನೀವು. ಸೊ ಅದು ನೋಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಬೋದು. ಇದು ಪಿನ್ಗೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಲ್ಲಿ ಬೇಕಾದ್ರೂ ಇಕ್ಬೋದು. ಇಕ್ಬಿಟ್ಟು ನೀವು ಸೆಲೆಕ್ಟ್ ಆದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಒಂದು OTP ಹೋಗಿರುತ್ತೆ. OTP ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸೆಂಡ್ ಟು ಯುವರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಇದು ಆಧಾರ್ ಜೊತೆ ಲಿಂಕ್ ಇರೋ ನಂಬರ್ಗೆ ಅದು OTP ಇಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಪ್ರಾಡಕ್ಟ್, ಸೊ ನೀವು ಪ್ರಾಡಕ್ಟ್ ಏನು ಹಾಕಿದ್ದೀರಾ ಅದು ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೈನ್ ಅಪ್ ಡೀಟೇಲ್ಸ್ ಕೊಡ್ಬೇಕು. ಇಲ್ಲಿ ನಿಮ್ದು ಪ್ರೈಮರಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ದು ಇಮೇಲ್ ID ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು. ಇಲ್ಲಿ ಬಿಲಾಂಗ್ ಟು ಯಾರ್ದು ನಂಬರ್ ಕೊಡ್ತಾ ಇರೋದು ನೀವು. ಸೆಲ್ಫ್ ಇದೆ, ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಬಹುದು. ಸೆಕೆಂಡ್ರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಬೇಕಾಗಿದ್ರೆ ಕೊಡಬಹುದು, ಇದು ಮ್ಯಾಂಡೇಟರಿ. ಇದು ನೀವು ಬೇಕಾಗಿದ್ರೆ ನೀವು ಕೊಡಬಹುದು. ಆಮೇಲೆ ಇಲ್ಲಿ ಲಾಗಿನ್ ID ಬರುತ್ತೆ ನಿಮ್ಗೆ ನೋಡಿ, ಇದು ನಿಮ್ದು ಅಪ್ಲಿಕೇಶನ್ ನಂಬರ್, ಇದು ನೋಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕು, ಮತ್ತೆ ಪಾಸ್ವರ್ಡ್ ಕನ್ಫರ್ಮ್ ಮಾಡಬೇಕು. ಇದು ಕ್ಯಾಪ್ಚಾ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಒಂದು OTP ಹೋಗಿರುತ್ತೆ ನಿಮ್ದು ಮೊಬೈಲ್ ನಂಬರ್ ಮತ್ತೆ ಇಮೇಲ್ IDಗೆ. ಯಾವುದಾದ್ರೂ ಒಂದು ಇಲ್ಲಿ OTP ಹಾಕಿ ನೀವು ಸಬ್ಮಿಟ್ ಮಾಡಬೇಕು. ಯೂಸರ್ ಸೈನ್ ಅಪ್ ಸಕ್ಸಸ್ಫುಲ್. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಇವಾಗ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀರಾ, ಓಪನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ಫೋಟೋ ಬಂತು. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಟೋ ಬಂತು. ಇಲ್ಲಿ ನೀವು ನೋಡ್ಬೋದು, ಬೇಕಾದ್ರೆ ಡಿಲೀಟ್ ಮಾಡಿ ನೀವು ಬೇರೆದು ಹಾಕಂಗಿದ್ರೆ ಹಾಕ್ಬೋದು. ಸೊ ಇಲ್ಲಿ ಐಡೆಂಟಿಟಿ ಪ್ರೂಫ್ ಅಲ್ಲಿ ನೋಡಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ. ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಪಾಸ್ಬುಕ್ ಏನು ಬೇಕಾದರೂ ಹಾಕ್ಬೋದು. ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಧಾರ್ ಕಾರ್ಡ್, ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಅಪ್ಲೋಡ್. ಸೊ ಇಲ್ಲಿ ಆಧಾರ್ ಅಪ್ಲೋಡ್ ಆಯಿತು. ಸೊ ಕೆಳಗಡೆ ಹೋಗಿ ಇಲ್ಲಿ ನೀವು ಡಾಕ್ಯುಮೆಂಟ್ ಡಿಸ್ಕ್ರಿಪ್ಷನ್, ಇಲ್ಲಿ ಯಾವುದು ನೀವು ನಿಮ್ದು ಬಿಸ್ನೆಸ್ ಪ್ರೆಮಿಸಸ್ದು ಡಾಕ್ಯುಮೆಂಟ್ಸ್ ಕೊಡಬೇಕು. ಸೊ ಇಲ್ಲಿ ನೋಡಿ, ಪ್ರೂಫ್ ಆಫ್ ಪ್ರೆಮಿಸಸ್, ಇದೆಲ್ಲ ಏನಾದರೂ ಇದ್ರೆ ನಿಮ್ಮ ಹತ್ರ ಕೊಡ್ಬೋದು. NOC ಮುನ್ಸಿಪಾಲಿಟಿ, ಪಂಚಾಯತಿಂದ NOC ಇದ್ರೆ ನಿಮ್ಮದು,
ಓಕೆ, ಏನ್ ಡಾಕ್ಯುಮೆಂಟ್ಸ್ ಇದೆ ಇದರಲ್ಲಿ ನೀವು ಕೊಡ್ಬೋದು. ಸೊ ಮ್ಯಾಂಡೇಟರಿ ಇರೋದು ಪ್ರೂಫ್ ಆಫ್ ಪ್ರೆಮಿಸಿಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು, ಇಲ್ಲ ರೆಂಟ್ ಅಗ್ರಿಮೆಂಟ್ ಕೊಡ್ಬೋದು. ಸೊ ಇಲ್ಲಿ ಚೂಸ್ ಮಾಡ್ತೀರಾ, ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಓಪನ್, ಇಲ್ಲಿ ಬಂತು, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಕೆಳಗಡೆ ಹೋಗ್ತೀರಾ. ಇಲ್ಲಿ ಇವಾಗ ನೀವು ನೋಡಿ, ಟೋಟಲ್ ಅಮೌಂಟ್ 100 rupees ಪೇ ಮಾಡಬೇಕು 1 yearಗೆ ಸರ್ಟಿಫಿಕೇಟ್ ಫೀ. ಸೊ ಇಲ್ಲಿ ನಾನು ಆನ್ಲೈನ್ ಪೇಮೆಂಟ್ ಥ್ರೂ ರೆಸರ್ವ್ ಪೇ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು, ಪೇ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ ಇನ್ನೊಂದು ಈ ಸೈನ್ OTP ಹೋಗುತ್ತೆ. ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಒಂದು OTP ಹೋಗಿದೆ, ಅದು OTP ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ ನೀವು. ಸೊ OTP ಹಾಕಿದ್ಮೇಲೆ ರೀಡೈರೆಕ್ಟ್ ಆಗುತ್ತೆ ಪೇಮೆಂಟ್ ಟ್ಯಾಬ್ಗೆ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದ ಪೇ ಮಾಡಬೇಕು, ನೆಟ್ ಬ್ಯಾಂಕಿಂಗ್ ಇಂದ ಪೇ ಮಾಡ್ಬೋದು, ವಾಲೆಟ್ ಇಂದ ಪೇ ಮಾಡ್ಬೋದು. ನಾನು ಪೇ ಮಾಡ್ತಾ ಇರೋದು UPI ಇಂದ, ಭೀಮ್, GPay, UPI, ಓಕೆ, ಫೋನ್ ಪೇ ಇಂದ ನೀವು ಪೇ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮ್ದು UPI ID ಹಾಕ್ಬೇಕು ನೀವು. ಪೇ ನಾವು ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ. ಸೊ ವೆರಿಫೈ ಆಗುತ್ತೆ, ಆಮೇಲೆ ಪೇ. ಸೊ ಪೇ ಮೇಲೆ ಕ್ಲಿಕ್ ಮಾಡಿದ್ ನೋಡಿ, ಪ್ರೊಸೆಸಿಂಗ್ ಅಲ್ಲಿ ಇದೆ. ಈಗ ನಿಮ್ದು GPay ಇದ್ರೆ GPayಗೆ ಹೋಗುತ್ತೆ, ಇಲ್ಲ ಫೋನ್ ಪೇದು ಹಾಕಿದ್ರೆ ನೀವು ಫೋನ್ ಪೇಗೆ ನಿಮ್ದು ಇದು ಲಿಂಕ್ ಹೋಗುತ್ತೆ. ನೀವು ಫೋನ್ ಪೇ ಓಪನ್ ಮಾಡಬೇಕು. ಅದು ನಾನು ಪೇಮೆಂಟ್ ಹೆಂಗ್ ಮಾಡ್ಬೇಕು ಅದು ತೋರ್ಸಕ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ಫೋನ್ ಪೇ ಓಪನ್ ಮಾಡಿದ್ರೆ ನೋಟಿಫಿಕೇಶನ್ಸ್ ಅಲ್ಲಿ ಇಲ್ಲಿ ತೋರ್ಸತ್ತೆ 100 rupees ಪೇ ನಾವು ಅಂತ. ಕ್ಲಿಕ್ ಮಾಡಿ. ಸೊ ನಿಮ್ದು ಅಕ್ನಾಲೇಜ್ಮೆಂಟ್ ಬಂತು. ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಟೈಮ್ ಇರುತ್ತೆ 1 ತಿಂಗಳವರೆಗೂ. ಬಟ್ ನಿಮಗೆ ಪ್ರೊಸೆಸಿಂಗ್ ಆಗೋಕ್ಕೆ ನಾರ್ಮಲಿ 10 to 12 days ಒಳಗಡೆ ನಿಮಗೆ ರಿಪ್ಲೈ ಬರುತ್ತೆ. ನೀವು ಕಳಿಸಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಅಪ್ರೂವ್ ಆಗುತ್ತೆ, ಸರ್ಟಿಫಿಕೇಟ್ ಬರುತ್ತೆ ನಿಮಗೆ. ಓಕೆ, ಒಂದು ಮೇಲ್ ಮೆಸೇಜ್ ಬರುತ್ತೆ ಸರ್ಟಿಫಿಕೇಟ್ ಅಪ್ರೂವ್ ಆಗಿದೆ ಅಂತ. ನೀವು ಅಲ್ಲಿಂದ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಲಾಗಿನ್ ಡೀಟೇಲ್ಸ್ ಇತ್ತಲ್ಲ ನಿಮ್ದು ಏನು ಹಾಕಿದ್ರಿ, ಅದು ಡೀಟೇಲ್ಸ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಗೆ ಡೌನ್ಲೋಡ್ ಮಾಡ್ತೀರಾ ನೀವು ಅದು ತೋರಿಸ್ತೀನಿ. ಮತ್ತೆ ಈ ಲೈಸೆನ್ಸ್ಗೆ ಏನಾದರೂ ಕ್ಲಾರಿಫಿಕೇಶನ್, ಆಫೀಸರ್ಗೆ ಏನಾದರೂ ಅಡಿಷನಲ್ ಡಾಕ್ಯುಮೆಂಟ್ಸ್ ಬೇಕಾಗಿದ್ರೆ ಅವ್ರು ಕೇಳ್ತಾರೆ. ಅದು ಏನು ಕೇಳ್ತಾರೆ, ಕೇಳಿದ್ರೆ ಮತ್ತೆ ಅದಕ್ಕೆ ಏನು ಆನ್ಸರ್ ಮಾಡಬೇಕು ಅದನ್ನು ನಾನು ನಿಮಗೆ ಪ್ರೊಸೆಸ್ ತೋರಿಸ್ತೀನಿ. ಓಕೆ, ಸೊ ಇವಾಗ ಇದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಇವಾಗ ಅಕ್ನಾಲೇಜ್ಮೆಂಟ್ ಬಂತು, ನಿಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಸೊ ನೀವೇನಾದರೂ ಪ್ರೊಫೆಷ್ನಲ್ ಹತ್ರ ಮಾಡಿಸ್ಬೇಕಂದ್ರೆ ಇದೇ ಕೆಲಸ. ನೀವು ನಾನು ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು. ಮತ್ತೆ ನಿಮ್ಗೆ ಯಾವುದಾದ್ರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೆ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ನಾನು ಅದ್ರ ಮೇಲೆ ಡೆಫಿನೆಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡ್ರಿ, ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.